ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲಾಗುತ್ತೆ ಅನ್ನುವಂತಹ ವಿಚಾರ ಕೇಳ್ತಿದ್ದಂತೆ ಈಗಾಗಲೇ ಸಿಎಂನ ನಿವಾಸ ಕಾವೇರಿ ನಿವಾಸಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಬಂದಿರುವಂತದ್ದು. ನಮ್ಮೊಂದಿಗೆ ಮುಖ್ಯಮಂತ್ರಿ ಅಭಿಮಾನಿಗಳಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಕುಪ್ಪೇಗಲ್ಲ ಸರ್. ಏನ್ ಹೇಳಲಿಕ್ಕೆ ಬಯಸ್ತೀರಿ? ಏಕಾಏಕಿಯಾಗಿ ಈ ಬೆಳವಣಿಗೆ ದೆಹಲಿಯಲ್ಲಿ ಬಹಳ ದೊಡ್ಡ ಅನ್ಯಾಯ ಇದು. ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಬಾರ್ದು. ಏನ್ ತಪ್ಪು ಮಾಡೋರು ರಿಸೈನ್ ಮಾಡ್ಬೇಕು? ಅವರು ತಪ್ಪೇನ್ ಮಾಡಿದಾರೆ ಹೇಳಿ? ಈಗ 2023 ಚುನಾವಣೆ ಆದ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ಆಗತ್ತೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯವರೇ ಮಾತಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು ನಮಗೆ. ನಾವೇ ನೋಡಿದ್ರೆ ಪಬ್ಲಿಕ್ ಶೇರ್ ನೋಡಿದ್ರ? ಪಬ್ಲಿಕ್ ಶೇರ್ ನೋಡಿದ್ರೆ ಹೇಳಿ? ಅದು 3 ಕೊಡಬೇಕು ಅಂತಿತ್ತೋ ಕೊಡಬಾರ್ದು ಅಂತಿತ್ತೋ ನಮಗಂತೂ ಗೊತ್ತಿಲ್ಲ. ಅದು ಆದ್ರೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಅವರೇ ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ಬಾರ್ದು. ಯಾಕೆ ಸಿದ್ದರಾಮಯ್ಯವ್ರಿಗೆ ಯಾಕೆ ರಾಜೀನಾಮೆ ಕೊಡಬಾರ್ದು ನಿಮ್ಮ ಪ್ರಕಾರ? ಅವ್ರು ಒಳ್ಳೆ ಸಾಮಾಜಿಕ ಹೋರಾಟಗಾರರು ಸರ್. ಇಡೀ ದೇಶದಲ್ಲಿ ಅವರ ಆಡಳಿತ ಯಾರು ಕೊಡಕ್ಕಾಗಿಲ್ಲ. ಯಾವುದೇ ಕಾರಣಕ್ಕೂ ಅವ್ರು ರಿಸೈನ್ ತಗೋಬಾರದು. ಯಾವುದೇ ಕಾರಣಕ್ಕೂ ತಗೋಬಾರದು. ಯಾಕೆ ತಗೋಬೇಕು? ಅವ್ರಿಂದ ಏನ್ ಅನ್ಯಾಯ ಆಗಿದೆ ಹೇಳಿ? ಬಡ ಜನಗಳಿಗೆ ದೊಡ್ಡ ಹೊಡೆತ ಬೀಳ್ತದೆ ಇದರಿಂದ. ಭಾರಿ ಹೊಡೆತ ಬೀಳ್ತದೆ, ಕಡಿಮೆ ಏನ್ ಬೀಳಲ್ಲ. ನಾವು ಎಲ್ಲ ಬಡತನದಿಂದ ಬಂದಿರೋ, ನಾವೆಲ್ಲ ಈ ಸ್ಥಿತಿಗೆ ಬರಕ್ ಅವರೇ ಕಾರಣ. ಅವ್ರನ್ನ ರಾಜೀನಾಮೆ ಯಾಕೆ ತಗೋಬೇಕು? ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಾರ್ದು ಅಂತ ನಿಮ್ಮ ಅಭಿಪ್ರಾಯ ಅಥವಾ ಏನು? ನಮ್ಗೆ ಇವ್ರು ಕಂಟಿನ್ಯೂ ಆಗ್ಬೇಕು. ಅದರಲ್ಲೂ ಇವ್ರು ಎಲ್ಲಿಂದ ಬಂದಿದ್ದೀರಾ? ಕುಪ್ಪೇಗಾಲದಿಂದ ಬಂದಿರೋದು. ಸಿದ್ದರಾಮಯ್ಯ ಅವರ ಪಕ್ತೂರು. ನಾವು ಡಿ ಕೆ ಶಿವಕುಮಾರ್ ಆಗ್ಬಾರ್ದು ಅಂತ ಏನಿಲ್ಲ. 2028ಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವ್ರನ್ನ ಇಟ್ಕೊಂಡು ಇದು 2 ವರ್ಷ ಅವಧಿ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಮತ್ತೆ 28ಕ್ಕೆ ಬಂದೇ ಬರುತ್ತೆ. ಆಗ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ನಾವು ಹೇಳ್ತಿರೋದು. 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ವಿಶ್ವಾಸ ಇದೆಯಾ? ಅಭಿಪ್ರಾಯ 100ಕ್ಕೆ 100 ಸಿದ್ದರಾಮಯ್ಯ ಅವ್ರನ್ನ 2 ವರ್ಷ ಮುಖ್ಯಮಂತ್ರಿ ಅವಧಿ ತೀರ್ಸಿದ್ರೆ 28ಕ್ಕೆ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ. ಏನ್ ಹೇಳ್ತೀರಾ ಸರ್? ನೀವು ಹೇಳಿ, ಹಿರಿಯರಿದ್ದೀರಾ ನೀವು, ಅನುಭವಿ ಇದ್ದೀರಿ ನೀವು. 28ಕ್ಕೆ ಕಾಂಗ್ರೆಸ್ ಅಧಿಕಾರ ಬರುತ್ತೆ. ಸಿದ್ದರಾಮಯ್ಯನವ್ರು ಇದ್ರೆ ಈಗ 136 ಇದೆಯಲ್ಲ, 150 ಸೀಟ್ ಬರುತ್ತೆ. ಅದಂತೂ ಗ್ಯಾರಂಟಿ. ಇವ್ರೇನಾದ್ರು ಬಿಟ್ರೆ ಅದೇ JDS ಕಾಯ್ತಲ್ಲ ಸ್ಥಿತಿ, ಹಂಗಾಗುತ್ತೆ. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಆ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತಿ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.